ನಮಸ್ತೆ ಗೆಳೆಯರಿ, ಟ್ರೆಂಡಿಂಗ್ ಇನ್ಫಾರ್ಮೇಷನ್ಗೆ ನಿಮಗೆ ಸ್ವಾಗತ. 4 ಅತ್ಯುನ್ನತ ಗುರುಗಳು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೆ ಪಾಲ್ಗೊಳ್ಳುತ್ತಿಲ್ಲ. ಈ ವಿಷಯವನ್ನು ನಾನು ವಿಸ್ತಾರವಾಗಿ ನಿಮಗೆ ಹೇಳಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಸನಾತನ ಹಿಂದೂ ಧರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ನಾಯಕರಾಗಿರುವ 4 ಜಗದ್ಗುರು ಶಂಕರಾಚಾರ್ಯರು ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿಲ್ಲ. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯ ಅತಿಥಿಯರಾಗಿ ಪಾಲ್ಗೊಳ್ಳುತ್ತಿರುವುದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ಕುರಿತು ಹಿರಿಯ ಸಂತರಲ್ಲಿ ಕಳವಳಗಳನ್ನು ಹುಟ್ಟುಹಾಕಿದೆ. ಪೂರ್ವಾಂನಾಯ ಗೋವರ್ಧನ ಪುರಿಪೀಠದ ಶಂಕರಾಚಾರ್ಯ ಸ್ವಾಮಿ ಶ್ರೀ ನಿಶ್ಚಲಾನಂದ ಸರಸ್ವತಿಯವರು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿರಾಕರಿಸಿದ್ದಾರೆ. ಅವರು ಹೇಳುವಂತೆ ಸರ್ಕಾರದ ಪ್ರಯತ್ನ ಪವಿತ್ರ ಮಂದಿರ ನಿರ್ಮಾಣದ ಮೇಲೆ ಕೇಂದ್ರೀಕೃತವಾಗಿಲ್ಲ. ಅವರ ಮಾತಿನ ಹೇಳುವುದಾದರೆ ಅದು ಸಮಾಧಿಯಾಗಿದೆ. ಅವರ ಈ ಬಣ್ಣನೆಯು ಯೋಜನೆಯು ಸಾಂಪ್ರದಾಯಿಕ ಮಂದಿರ ನಿರ್ಮಾಣದಲ್ಲಿ ಅಡಕವಾಗಿರುವ ಪಾವಿತ್ರ್ಯ ಮತ್ತು ಗೌರವವನ್ನು ಹೊಂದಿಲ್ಲ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ಅವರ ನಿರ್ಧಾರವು ಸೂಕ್ತ ಗೌರವದ ಕೊರತೆ ಇದೆ ಎಂದು ಭಾವಿಸಲಾಗಿರುವ ಸ್ಥಳದಲ್ಲಿ ಉಪಸ್ಥಿತರಿರಬಾರದು ಎಂಬ ತತ್ವವನ್ನು ಆಧರಿಸಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ನಿರ್ಧಾರವು ತಮ್ಮ ಸ್ಥಾನದೊಂದಿಗೆ ಗುರುತಿಸಿಕೊಂಡಿರುವ ಘನತೆ ಮತ್ತು ಹಿರಿಮೆಯನ್ನು ಕಾಯ್ದುಕೊಳ್ಳುವ ಬದ್ಧತೆಯಲ್ಲಿ ಬೇರೂರಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಷ್ಟವಿಲ್ಲದಿರುವುದು ಶ್ರೀರಾಮನ ಮೇಲಿನ ಭಕ್ತಿಯ ನಿರಾಕರಣೆ ಅಲ್ಲ, ಬದಲಿಗೆ ಕೆಲವು ನಾಯಕರ ಅವಕಾಶವಾದಿ ಮತ್ತು ಚಾಣಾಕ್ಷ ರಾಜಕೀಯದ ವಿರುದ್ಧ ತಾತ್ವಿಕ ನಿಲುವಾಗಿದೆ. ಈ ನಿಲುವು ಕಪಟ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಮುಕ್ತವಾದ ಆಧ್ಯಾತ್ಮಿಕ ನಾಯಕತ್ವದ ಸ್ವಾತಂತ್ರ್ಯ ಮತ್ತು ನೈತಿಕ ಸಮಗ್ರತೆಯನ್ನು ಒತ್ತಿ ಹೇಳುತ್ತದೆ. ಇನ್ನು ಶೃಂಗೇರಿ ಶಾರದಾ ಪೀಠದ ಶಂಕರಾಚಾರ್ಯ ಸ್ವಾಮಿ ಶ್ರೀ ಭಾರತೀ ತೀರ್ಥ ಅವರು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರಾದರೂ ಆಹ್ವಾನವನ್ನು ನಿರಾಕರಿಸಿದ್ದಾರೆ ಎಂದು ವರದಿಯಾಗಿದೆ. ಮಂದಿರವು ಇನ್ನೂ ನಿರ್ಮಾಣ ಹಂತದಲ್ಲಿದೆ ಎಂಬ ಅಂಶದಿಂದ ಅವರ ಆಕ್ಷೇಪಗಳು ಉದ್ಭವಿಸಿವೆ. ಇನ್ನೂ ಪೂರ್ಣಗೊಳ್ಳದ ಮಂದಿರದಲ್ಲಿ ದೈವಿ ಪ್ರಾಣ ಪ್ರತಿಷ್ಠೆಯು ಸೂಕ್ತವಲ್ಲ ಎಂದು ಪರಿಗಣಿಸಿರುವ ಅವರು ಇಂತಹ ಕಾರ್ಯಕ್ರಮದ ಯುಕ್ತತೆಯ ಬಗ್ಗೆ ಕಳವಳಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆಯಂತೆ ಇತರ ಪೂಜನೀಯ ವ್ಯಕ್ತಿಗಳೊಂದಿಗೆ ತಾನೂ ನ್ಯಾಯಾಲಯದಲ್ಲಿ ರಾಮಮಂದಿರ ಕುರಿತು ಸಾಕ್ಷ್ಯಗಳನ್ನು ಮಂಡಿಸಿರುವುದರಿಂದ ನಿರ್ಲಕ್ಷ್ಯದ ಭಾವನೆಯು ಅವರ ಅಸಮಾಧಾನವನ್ನು ಇನ್ನಷ್ಟು ಹೆಚ್ಚಿಸಿದೆ. ಆದಾಗ್ಯೂ ಅವರ ಹೇಳಿಕೆಯಂತೆ ರಾಮಮಂದಿರ ಟ್ರಸ್ಟ್ ಅವರಿಂದ ಅಥವಾ ಅವರ ಪ್ರತಿನಿಧಿಗಳಿಂದ ಸಲಹೆಗಳನ್ನು ಕೋರಿರಲಿಲ್ಲ. ಪಶ್ಚಿಮನಾಯ ದ್ವಾರಕ ಶಾರದಾ ಪೀಠದ ಶಂಕರಾಚಾರ್ಯ ಶ್ರೀ ಸ್ವಾಮಿ ಸದಾನಂದ ಸರಸ್ವತಿಯವರು ರಾಮ ಮಂದಿರ ಮಹೋತ್ಸವದಲ್ಲಿ ಭಾಗಿಯಾಗದಿರಲು ನಿರ್ಧರಿಸಿದ್ದಾರೆ. ಪ್ರಾಣ ಪ್ರತಿಷ್ಠೆಯ ಸಮಯದ ಬಗ್ಗೆ ಕಳವಳಗಳನ್ನು ವ್ಯಕ್ತಪಡಿಸಿರುವ ಅವರು ಧರ್ಮ ಗ್ರಂಥಗಳ ಪ್ರಕಾರ ಅಶುಭವಾದ ಪೌಷ ಮಾಸದಲ್ಲಿ ಪ್ರಾಣ ಪ್ರತಿಷ್ಠೆಯು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ. ರಾಮನ ಜನ್ಮದಿನವಾದ ರಾಮನವಮಿಯು ಪ್ರಾಣ ಪ್ರತಿಷ್ಠಾಪನೆಗೆ ಹೆಚ್ಚು ಸೂಕ್ತವಾದ ಸಮಯ ಎನ್ನುವುದು ಅವರ ಅಭಿಪ್ರಾಯವಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ನಿರ್ಧಾರವು ತಮ್ಮ ಸ್ಥಾನದೊಂದಿಗೆ ಗುರುತಿಸಿಕೊಂಡಿರುವ ಘನತೆ ಮತ್ತು ಹಿರಿಮೆಯನ್ನು ಕಾಯ್ದುಕೊಳ್ಳುವ ಬದ್ಧತೆಯಲ್ಲಿ ಬೇರೂರಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಷ್ಟವಿಲ್ಲದಿರುವುದು ಶ್ರೀರಾಮನ ಮೇಲಿನ ಭಕ್ತಿಯ ನಿರಾಕರಣೆ ಅಲ್ಲ, ಬದಲಿಗೆ ಕೆಲವು ನಾಯಕರ ಅವಕಾಶವಾದಿ ಮತ್ತು ಚಾಣಾಕ್ಷ ರಾಜಕೀಯದ ವಿರುದ್ಧ ತಾತ್ವಿಕ ನಿಲುವಾಗಿದೆ. ಈ ನಿಲುವು ಕಪಟ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಮುಕ್ತವಾದ ಆಧ್ಯಾತ್ಮಿಕ ನಾಯಕತ್ವದ ಸ್ವಾತಂತ್ರ್ಯ ಮತ್ತು ನೈತಿಕ ಸಮಗ್ರತೆಯನ್ನು ಒತ್ತಿ ಹೇಳುತ್ತದೆ. ಹೌದು ಗೆಳೆಯರೆ, ಬಹು ನಿರೀಕ್ಷಿತ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಹಿಂದೂ ಧರ್ಮದ ಅತ್ಯುನ್ನತ ಧರ್ಮಗುರುಗಳು ಭಾಗವಹಿಸದಿರುವುದು ನಿಜಕ್ಕೂ ದುರದೃಷ್ಟಕರವಾಗಿದೆ. ಇದು ಧಾರ್ಮಿಕ ಹಿನ್ನಡೆ ಮಾತ್ರವಲ್ಲ, ವ್ಯಾಪಕ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳನ್ನು ಬೀರುತ್ತದೆ. ಶೃಂಗೇರಿ ಶಂಕರಾಚಾರ್ಯರು ಅತ್ಯಂತ ಪವಿತ್ರ ಮತ್ತು ಅಪರೂಪದ ಪ್ರಾಣ ಪ್ರತಿಷ್ಠೆಯಲ್ಲೇ ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾಗುವಂತೆ ಎಲ್ಲ ಆಸ್ತಿಕರಿಗೆ ಸಂದೇಶವನ್ನು ನೀಡಿದ್ದಾರೆ. ಆದರೆ ಅವರು ಸ್ವತಃ ಭಾಗಿಯಾಗುತ್ತಾರೆಯೇ ಎನ್ನುವುದು ಈ ಸಂದೇಶದಿಂದಲೂ ಈಗಲೂ ಸೃಷ್ಟಿಯಾಗಿಲ್ಲ.